ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತಾಡೋದಕ್ಕೆ ತೊಂದರೆನಲ್ಲಿ ಸಿಕ್ಕಾಕೊಂಡಿರುವಂತಹ ನಾಯಕರುಗಳೇ ಸಿಗ್ತಾ ಇದ್ದಾರೆ ನಮಗೆ. ಕೋನರೆಡ್ಡಿ ಅವರು ಇದ್ದಾರೆ. ಕೋನರೆಡ್ಡಿ ಅವರೇ ನಮಸ್ಕಾರ. ಸದ್ಯದ ಪರಿಸ್ಥಿತಿ ಬಗ್ಗೆ ನೀವು ವಿವರಿಸಬೇಕಾಗುತ್ತೆ ಸರ್. ಹೆಂಗಿದೆ ಅಲ್ಲಿನ ಸಿಚುವೇಶನ್ ಎಕ್ಸ್ಪ್ಲೈನ್ ಮಾಡ್ಬೋದಾ? ನೀವು ಕಾಂಗ್ರೆಸ್ನವರೆಲ್ಲ ಎಷ್ಟು ಜನ ಇದ್ದೀರಾ ಟೋಟಲ್ ಆಗಿ? ಏನಿಲ್ಲ, ಡೆಲ್ಲಿಯಿಂದ ಬೆಳಗಾವ್ ಕೊಟ್ಟಿದ್ದೀನಿ. ಹಾ, ಬೆಳಿಗ್ಗೆ 3 ಗಂಟೆಗೆ ಬಂದು 5:45ಕ್ಕೆ ಟೇಕ್ ಆಫ್ ಫ್ಲೈಟ್. ಆದ್ರೆ ಇಷ್ಟೊತ್ತಾದ್ರೂ ಕೂಡ ಟೇಕ್ ಆಫ್ ಆಗ್ತಾ ಇಲ್ಲ. ಓಕೆ. ಹಲೋ, ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಯಾರ್ಯಾರು ಇದ್ದೀರಿ ಸರ್? ಒಂದು 65-70 ಫ್ಲೈಟ್ ನಿಂತಿದೆ. ಹಾ, ಹಲೋ, ಕೇಳಿಸ್ತಾ ಇದೆ, ಕೇಳಿಸ್ತಾ ಒಂದು ಇದೆ. 65-70 ಫ್ಲೈಟ್ ನಿಂತಾವು. ಏನ್ ಮಾಡ್ತಾರೆ ಟೇಕ್ ಆಫ್? ಒಂದು 65-70 ಫ್ಲೈಟ್ ನಿಂತಾವು, ಏನ್ ಮಾಡಿದ್ರು ಕೇಳ್ತಾ ಇಲ್ಲ. ಅದಕ್ಕೆ ಏನ್ ಮಾಡಕ್ ಆಗತ್ತ? ಈಗ ಕುಂತೆ ಸುಮ್ನೆ ಜೈಲ್ನಾಗ ಹಾಕಿದಾರ್ಗತೆ ಆಗೈತೆ ಅನೇವರ. ಏನ್ ಕ್ಲಿಯರೆನ್ಸ್ ಎಷ್ಟೊತ್ತಿಗೆ ಸಿಗ್ಬೋದು ಅನ್ಸುತ್ತೆ ಸರ್? 20 ಮಂದಿ MLA-ಗಳದೇವಿ. ಇದೇನು ಇನ್ನೂ ಒಂದು ಫ್ಲೈಟ್ ಟೇಕ್ ಆಫ್ ಆಗ್ತಾ ಇಲ್ಲ. ಇಂದಿರಾ ಗಾಂಧಿ ಏರ್ಪೋರ್ಟ್ ಸುಮ್ನೆ ಎಲ್ಲಾ ಫ್ಲೈಟ್ ತರ್ಕೊಂಡು ನಿಂತಾವು. ಫಾಗ್ ಇದೆ, ವೆದರ್ ಸ್ವಲ್ಪ ಸಮಸ್ಯೆ ಇದೆ. ಆಮೇಲೆ ಇಂಡಿಗೋ ಫ್ಲೈಟ್ ಎಲ್ಲ ಹಂಗ ನಿಂತಾವ. ಈಗ ಅರ್ಲಿ ಮಾರ್ನಿಂಗ್ ಫ್ಲೈಟ್. ಕರೆಕ್ಟ್ ಕರೆಕ್ಟ್. ನಾವು ಬೆಳಗಾವ್ಕ್ ಹೋಗಿ ಅಲ್ಲಿದ್ದ ಚಾಮು ಶಿವಶಂಕರಪ್ಪನವ್ರದ್ದು ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸ್ಲಿಕ್ಕೆ ಹೊಂಟಿದ್ವಿ ಎಲ್ಲಾರು. ಕಂಡೋಲೆನ್ಸ್ ಮಾಡಿ ಅದಕ್ಕೆ ಈಗ ಎಲ್ಲಾ ಸಮಸ್ಯೆ ಆಯ್ತು. ಏನ್ ಮಾಡಕ್ ಸಾಧ್ಯ ಐತಿ? ಅನಿವಾರ್ಯ ಸುಮ್ ಕೂತೀವಿ. ಈಗ ನಿಮ್ಮನ್ನೆಲ್ಲ ಆಚೆನೂ ಬಿಡ್ತಿಲ್ಲ ಅವರು. ಏನಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಪರೋಟ ಮಾಡ್ಕೊಂಬಂದ್ರು, ಒಂದೊಂದ್ ತಿಂದ್ವಿ ಎಲ್ಲರೂ. ಅರ್ತಿನ್ ಸುಮ್ ಕೂತೇವಿ. ಆಚೆನೂ ಬಿಡ್ತಿಲ್ಲ ನಿಮ್ಮನ್ನೆಲ್ಲ ಇವಾಗ. ಕೋನರೆಡ್ಡಿ ಅವರೇ ಕೇಳಿಸ್ತಾ ಇದೆಯಾ? ಓಕೆ ಫೈನ್, ಕನೆಕ್ಷನ್ ಸ್ವಲ್ಪ ಪ್ರಾಬ್ಲಮ್ ಇದೆ. ಬಿಕಾಸ್ ಒಂದು ರನ್ವೇ, ಎರಡನೇದಾಗಿ ತುಂಬ ಜನ ಅಲ್ಲಿ ಮೊಬೈಲ್ನು ಯೂಸ್ ಮಾಡ್ತಿರ್ತಾರೆ. ಕೋನರೆಡ್ಡಿ ಅವರೇ, ನಾನು ಕೇಳ್ತಾ ಇದ್ದೆ, ಆಚೆನೂ ಬಿಡ್ತಾ ಇಲ್ವಾ ಅಂತ. ಓಕೆ, ಥ್ಯಾಂಕ್ ಯು ಮೇಡಮ್. ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ ಮೇಡಮ್. ಈಗ ಆಚೆನೂ ಬಿಡ್ತಾ ಇಲ್ವಾ? ಕ್ರೂ ಮೆಂಬರ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತ, ಎಷ್ಟೊತ್ತಿಗೆ ಫ್ಲೈಟ್ ಟೇಕ್ ಆಫ್ ಆಗಬಹುದು ಅಂತ ಹೇಳ್ತಿದ್ದಾರೆ? ಇನ್ನು 1 ಅವರ್ ಅಂತ ಹೇಳ್ತಾ ಇದಾರೆ. 7 ಗಂಟೆಲಿಂದ ಇನ್ನೂ ಕ್ಲಾರಿಟಿ ಕೊಟ್ಟಿಲ್ಲ ಅವ್ರು. ನೀವೇ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಾ? ಅಂತ ಈಗ ಹೇಳ್ತಾ ಇದ್ದಾರೆ. ನೀವೇ ಇಷ್ಟೆಲ್ಲ ಒದ್ದಾಡ್ತಾ ಇದ್ದೀರಾ. ಪಾಪ ನಿಮ್ ಜೊತೆ ಇದ್ದಂತಹ ಇತರೆ ಪ್ರಯಾಣಿಕರ ಸ್ಥಿತಿ ಹೇಗಿದೆ? ಅವ್ರೇನಾದ್ರು ಪ್ಯಾನಿಕ್ ಆಗಿದ್ದಾರಾ ಸರ್? ಎಲ್ಲರೂ ಪ್ಯಾನಿಕ್ ಆಗಿದ್ದಾರೆ. ವಯಸ್ಸು ಇರ್ತಕ್ಕಂಥವ್ರು, ಶುಗರ್ ಇರ್ತಕ್ಕಂಥವ್ರು ಬಹಳ ತೊಂದರೆ ಆಗ್ತಾ ಇದೆ ಅವ್ರಿಗೆಲ್ಲ. ಕ್ರೂ ಮೆಂಬರ್ಸ್ ಸಪೋರ್ಟ್ ಹೇಗಿದೆ ಸರ್? ಅಂದ್ರೆ ಇವಾಗ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ಅಂದ್ರೆ ಯೂಶಲಿ ತಿಂಡಿ ವ್ಯವಸ್ಥೆ ಎಲ್ಲ ಇರಲ್ಲ. ನೀರಿನ ವ್ಯವಸ್ಥೆ ಕೊಡ್ತಾ ಇದಾರಾ? ಮೆಡಿಕಲ್ ಎಮರ್ಜೆನ್ಸಿ ಇದ್ದವ್ರನ್ನ ಹೆಂಗ್ ಟ್ರೀಟ್ ಮಾಡ್ತಿದ್ದಾರೆ? ಅವರಲ್ಲಿ ಏನೇನು ಅವೈಲೇಬಲ್ ಇದೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಕೊಡ್ತಾ ಇದ್ದಾರೆ. ಎಷ್ಟೊತ್ತಿಗೆ ರೀಚ್ ಆಗ್ಬೋದು ಅನ್ಸುತ್ತೆ ಬೆಳಗಾವಿನ? ಸರ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಈಗ ಒಂದು 10:30 ಕಟ್ ಆಗ್ತಾ ಇದೆ. ಗೊತ್ತಾಯ್ತು ಸರ್, ಗೊತ್ತಾಯ್ತು. ಕ್ಲಾರಿಟಿ ಇಲ್ಲ. ಗೊತ್ತಾಯ್ತು. ಅದಕ್ಕೆ ಪೇಷನ್ಸ್ ಅಲ್ಲಿ ನಾವು ವೇಟ್ ಮಾಡ್ತಾ ಇದೀವಿ ನಿಮ್ ಉತ್ತರಕ್ಕೆ. ಈಗ ಒಂದು 10:30ಕ್ಕೆ ಟೇಕ್ ಆಫ್ ಆಗೋ ಸಾಧ್ಯತೆ ಎಷ್ಟಿದೆ? ಜೈಲ್ ಹಾಕಿದಂಗೆ ಆಗೈತೆ ಎಲ್ಲ MLA-ಗಳನ್ನ. ಕರೆಕ್ಟ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರು ಅಲ್ಲೇ ಇದ್ದಾರಾ? MLA ಮಿನಿಸ್ಟರ್ಸ್ ಎಲ್ಲ ನೀವೆಲ್ಲ ಒಟ್ಟಿಗೆ ಇದ್ದೀರಾ ಅಲ್ಲಿಗ? ಎಲ್ಲರೂ ಒಟ್ಟಿಗೆ ಇದೀವಿ. ಬಟ್ ಕ್ಲಾರಿಟಿ ಕೊಡೋದಕ್ಕೆ ಇಲ್ಲಿ ತನಕ ಯಾಕೆ ಆಗ್ತಿಲ್ಲ ಅನ್ಸುತ್ತೆ ಕ್ರೂ ಮೆಂಬರ್ಸ್ಗೆ? ವಿಪರೀತ ಮಂದಿ ಕ್ಯಾಂಟೀನ್ ಹೊರಗೆ ಹೋಗ್ಬೇಕಂದ್ರು ಬಿಡ್ತಾ ಇಲ್ಲ ಅವರು. ಅಂದ್ರ ಒಂದ್ಸಲ ಒಳಗ್ ಬಂದ ನಂತರ ಹೊರಗ್ ಬಿಡಂಗಿಲ್ಲ ಅಂತ ಅವ್ರ ಪದ್ಧತಿ ಅದ ಅಂತ. ಹೌದು.
ಕೆಲವು ಮಂದಿ ಹೋಗಿ ಇಳಿದು ಹೋಗ್ಬಿಡ್ಬೇಕು ಅಂತ ಮಾಡಿ ಕ್ಲೋಸ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಗೇಟ್ ಕ್ಲೋಸ್ ಮಾಡ್ಯಾರಂತ ಅವ್ರು. ಓಕೆ ಓಕೆ ರೈಟ್ ಸರ್ ಆದಷ್ಟು ಬೇಗ ಪ್ರಾಬ್ಲಮ್ ಸಾಲ್ವ್ ಆಗಲಿ ಅಂತ ನಾವು ಓಕೆ, ಥ್ಯಾಂಕ್ ಯು ಅನ್ಕೊಳ್ತೀವಿ. ಮೇಡಮ್. ರೈಟ್ ಸರ್, ಥ್ಯಾಂಕ್ ಯು. ತುಂಬ ಪ್ರಾಬ್ಲಮ್ ಇದೆ ಅಲ್ಲಿ. ನೀವು ನೋಡ್ತಾ ಇದ್ರಿ ಆ ಸ್ಕೈಪಲ್ಲೇ ವಿಪರೀತ ಫ್ರೀಸ್ ಆಗ್ತಾ ಇತ್ತು ವಿಡಿಯೋ. ಒಂದು ವಿಡಿಯೋ ಅವರೇ ಮಾಡಿದ್ದಾರೆ ಕೂಡ, ಹೇಗಿದೆ ಪರಿಸ್ಥಿತಿ, ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಹೇಳೋ ಪ್ರಯತ್ನವನ್ನು ಕೂಡ ಇನ್ನೊಂದು ವಿಡಿಯೋ ನೀವು ನೋಡ್ತಾ ಇದ್ದೀರಲ್ಲ ಅದರಲ್ಲಿ ಮಾಡಿದ್ದಾರೆ. ತುಂಬ ಜನ ಪ್ರಯಾಣಿಕರಿದ್ದಾರೆ. ಶಾಸಕರು ಸಚಿವರುಗಳಿಗೆ ಈ ಥರದ್ದೆಲ್ಲ ಅನುಭವಕ್ಕೆ ಬರೋದು ತುಂಬ ರೇರೆಸ್ಟ್ ಆಫ್ ರೇರು. ಸೊ ಸಚಿವರಿಗೂ ಬಿಸಿ ತಟ್ಟಿದೆ. ಆಮೇಲೆ ಹವಾಮಾನ ವೈಪರೀತ್ಯ ಯಾರ ಕೈನಲ್ಲೂ ಇರಲ್ಲ ಅದು. ಯಾಕಂದರೆ ದೆಹಲಿ ಮೈ ಕೊರಿಯುವ ಚಳಿ ಜೊತೆಗೆ ವಿಪರೀತ ಮಂಜು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ರನ್ವೇನಲ್ಲಿ ಟೋಟಲ್ ಆಗಿ ಎಷ್ಟು ಫ್ಲೈಟ್ಸ್ ಇದೆ ಅನ್ನೋ ಇನ್ಫಾರ್ಮೇಶನ್ ಸಿಗ್ತಾ ಇದೆ ವಿಮಾನ ನಿಲ್ದಾಣದಿಂದ. ಶಬೀರ್, ಎಷ್ಟೊತ್ತಿಗೆ ಈ ಶಾಸಕರು ಸಚಿವರು ಇರುವಂತಹ ಫ್ಲೈಟ್ ಟೇಕ್ ಆಫ್ ಆಗೋ ಸಾಧ್ಯತೆ ಇದೆ? ಮಮತಾ, ಇನ್ನೂ ಸ್ವಲ್ಪ ಸಮಯ ತೆಗೆದುಕೊಳ್ಬಹುದಾದಂತ ಸಾಧ್ಯತೆಗಳಿದಾವೆ. ಚಳಿಗಾಲ ಆಗಿರುವಂತ ಹಿನ್ನೆಲೆಯಲ್ಲಿ ಸಹಜವಾಗಿ ಬೆಳಗ್ಗೆ ಹೊತ್ತು ಫಾಗ್ ಅತಿ ಹೆಚ್ಚು ಇರುತ್ತೆ. ಇವತ್ತು ಕೂಡ ಅತಿ ಹೆಚ್ಚು ಫಾಗ್ ಕಾಣಿಸ್ಕೊಳ್ತಾ ಇರುವಂತದ್ದು. ಅಂದ್ರೆ ವಿಸಿಬಿಲಿಟಿ ಬಹಳಷ್ಟು ಕಡಿಮೆ ಇರುವಂತ ಹಿನ್ನೆಲೆಯಲ್ಲಿ ಟೇಕ್ ಅಪ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಇಂಡಿಗೋ ಹೇಳ್ತಾ ಇದೆ. ಸೊ ಹೀಗಾಗಿ ಇನ್ನೊಂದು ಸ್ವಲ್ಪ ಹೊತ್ತಿನ ಬಳಿಕ ಫ್ಲೈಟ್ ಟೇಕ್ ಅಪ್ ಆಗುವಂತ ಎಲ್ಲಾ ಸಾಧ್ಯತೆಗಳಿದಾವೆ. ಅಂದ್ರೆ ಇದು ಯಾವುದೇ ರೀತಿಯಾದಂತ ತಾಂತ್ರಿಕ ಸಮಸ್ಯೆ ಅಲ್ಲ, ಹವಾಮಾನ ವೈಪರೀತ್ಯಗಳಿಂದ ಆಗಿರುವಂತ ಸಮಸ್ಯೆ ಅನ್ನುವಂಥದ್ದನ್ನ ಇಂಡಿಗೋ ಸ್ಪಷ್ಟಪಡಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಒನ್ಸ್ ವಿಸಿಬಿಲಿಟಿ ಕ್ಲಿಯರ್ ಆದ್ಮೇಲೆ ಫ್ಲೈಟ್ ಟೇಕ್ ಅಪ್ ಆಗಬಹುದು. ಬಹುಶಃ 9:15, 9:45 ಅಷ್ಟೊತ್ತಿಗೆ ಈ ಸಾಧ್ಯತೆಗಳನ್ನ ಈಗ ನಿರೀಕ್ಷೆ ಮಾಡ್ಲಾಗ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೀತಾ ಇದಾವೆ. ಇಂಡಿಗೋದ ಹಲವು ವಿಮಾನಗಳು ಈಗ ಟ್ಯಾಕ್ಸಿ ವೇಯಲ್ಲಿ ನಿಂತ್ಕೊಂಡಿರುವಂತದ್ದು, ಮತ್ತೆ ಬೇರೆ ಬೇರೆ ಸಂಸ್ಥೆಯ ಇನ್ನು ಕೆಲವು ವಿಮಾನಗಳು ಕೂಡ ಬೇರೆ ಬೇರೆ ಟ್ಯಾಕ್ಸಿ ವೇಯಲ್ಲಿ ನಿಂತ್ಕೊಂಡಿದ್ದಾವೆ. ಅವೆಲ್ಲವೂ ಕೂಡ ಟೇಕ್ ಆಫ್ ಪರ್ಮಿಷನ್ ಗೆ ಕಾಯ್ತಾ ಇದಾವೆ. ಆದ್ರೆ ವಿಸಿಬಿಲಿಟಿ ಬಹಳಷ್ಟು ಕಡಿಮೆ ಇರೋದ್ರಿಂದ ATC ಇಂದ ಇನ್ನೂ ಕೂಡ ಟೇಕ್ ಆಫ್ ಗೆ ಪರ್ಮಿಷನ್ ಸಿಕ್ಕಿಲ್ಲ. ಸೊ ಹೀಗಾಗಿ ಒನ್ಸ್ ATC ಇಂದ ಕನ್ಫರ್ಮೇಶನ್ ಸಿಕ್ಕರೆ ಒಂದೊಂದೇ ಫ್ಲೈಟ್ ಗಳು ಟೇಕ್ ಆಫ್ ಆಗುವಂತ ಸಾಧ್ಯತೆಗಳನ್ನ ನಿರೀಕ್ಷೆ ಮಾಡ್ಲಾಗ್ತಾ ಇದೆ. ಮಮತಾ, ಆಲ್ ರೈಟ್, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲ ಅಂದುಕೊಂಡಂತೆ ಆದರೆ 1-2.5 ಗಂಟೆ ಜರ್ನಿ ಅಷ್ಟೇ, ಬಟ್ ಅದೇ ಮಾಡೋಕ್ಕಾಗ್ತಾ ಇಲ್ಲ. ಆಮೇಲೆ ಇವತ್ತು ಎಂಥ ಕ್ಲಿಷ್ಟಕರ ಸಂದರ್ಭ ನೋಡಿ. ಈ ಶಾಸಕರು ಸಚಿವರೆಲ್ಲ ಶಾಮನೂರು ಶಿವಶಂಕರ ಪರ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಅಂದ್ಕೊಂಡಿದ್ರು. ಯಾಕಂದರೆ ಕಾಂಗ್ರೆಸ್ ಪಾಲಿಗೆ ಅವರು ಮಾರ್ಗದರ್ಶಕರಾಗಿದ್ದರು. ಕೊನೆಯದಾಗಿ ಅವ್ರಿಗೆ ವಿದಾಯ ಹೇಳಬೇಕು ಅಂತ ಅಂದ್ಕೊಂಡಿದ್ದವ್ರಿಗೆ ಟೈಮ್ ಹೇಗೆ ಕೈ ಕೊಡ್ತಾ ಇದೆ ನೋಡಿ. ಸೊ ಕಸಿವಿಸಿ ಆಗ್ತಾ ಇದೆ, ಆತಂಕ ಇದೆ ಎಲ್ರಿಗೂ ಕೂಡ. ಆಮೇಲೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸಲ್ಲಿ ಪ್ರಾಬ್ಲಮ್ ಏನಂದರೆ ಬ್ರೇಕ್ಫಾಸ್ಟನ್ನು ಪ್ರೊವೈಡ್ ಮಾಡಲ್ಲ, ಬಿಕಾಸ್ ಶಾರ್ಟ್ ಜರ್ನೀಸ್ ಇರುತ್ತೆ ಅಂತ ಅಂದ್ಬಿಟ್ಟು. ನೀರಿನ ವ್ಯವಸ್ಥೆ ಎಲ್ಲ ಕೊಡ್ತಾರೆ. ಆದರೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದ ಕೋನ್ ರೆಡ್ಡಿ ಅವರು ಹೇಳ್ತಾ ಇದ್ರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಕಡೆಯಿಂದ ಪರೋಟ ಮಾಡಿಸಿದ್ರು. ಸೊ ಅದನ್ನು ತಿಂದು ಸದ್ಯಕ್ಕೆ ನಮಗೆ ಸಮಯ ದೂಡ್ತಾ ಇದ್ದೀವಿ ನಾವು, ಜೈಲಿಗೆ ಹಾಕ್ದಂಗೆ ಆಗ್ಬಿಟ್ಟಿದೆ ಅಂತ ಅಂತಿದ್ರು.